ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಫ್ರೀಸಿಯಂ 5mg ಟ್ಯಾಬ್ಲೆಟ್ ಬಗ್ಗೆ. ಫ್ರೀಸಿಯಂ 5mg ಟ್ಯಾಬ್ಲೆಟ್ ಹತ್ರ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ, ಮತ್ತು ಇದ್ರೊಳಗೆ ಮೇನ್ ಕಂಟೆಂಟ್, ಇದ್ರ ಕಂಪೋಸಿಷನ್ ಏನು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತು ಎಷ್ಟು ದಿನ ಇದನ್ನ ಉಪಯೋಗ ಮಾಡಬೇಕು, ಇದನ್ನ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಏನೇನಾಗುತ್ತೆ, ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಫ್ರೀಸಿಯಂ 5mg ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರ ಅಂದ್ರೆ ನೋಡ್ರಿ, ನಿಮ್ಗೆ ಏನ್ರ ಎಪಿಲೆಪ್ಸಿ, ಅದಕ್ಕೆ ಸೀಸರ್ಸ್ ಅಂತಾನು ಕರೀತಾರ, ಕನ್ವಲ್ಷನ್ಸ್ ಅಂತಾನು ಕರೀತಾರ, ಹಿಂದಿದಾಗ ಮಿರ್ಗಿಕೆ ದೊರೆ ಅಂತ ಕರೀತಾರ್ರಿ. ಸೊ ಎಪಿಲೆಪ್ಸಿ ನೋಡ್ರಿ, ಸೀಸರ್ಸ್ ಏನಿದೆ ಬೇರೆ ಬೇರೆ ಥರದ್ದು ಇರ್ತೈತಿ. ಟೋನಿಕ್ ಕ್ಲೋನಿಕ್ ಸೀಸರ್, ಮಯೋಕ್ಲೋನಿಕ್ ಸೀಸರ್, ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಸರ್ಸ್, ಇಲ್ಲ ನಿಮ್ಗೆ ಸಿಜೋಫ್ರೇನಿಯಾ ಆಗೈತೆ ಅಂದ್ರೆ ಅವಾಗೂ ಬರೆದು ಕೊಟ್ಟಿರ್ತಾರ, ಸೈಕೋಸಿಸ್ ಡಿಸಾರ್ಡರ್ ಐತಂದ್ರೆ ಅವಾಗ ಬರ್ದು ಕೊಟ್ಟಿರ್ತಾರ. ಮತ್ತು ಮಕ್ಕಳಿಗೆ ಜ್ವರ ಭಾಳ ಜಾಸ್ತಿಯಾಗಿ ಫೆಬ್ರೈಲ್ ಸೀಸರ್ಸ್, ಜ್ವರ ತಡ್ಕೊಲಾರ್ದಕ್ಕೆ ಜ್ವರ ನೆತ್ತಿಗೆರೈತೆ ಅಂತ ಕರಿತೀವಿ ನಾಡು ಭಾಷೆದಾಗ. ಅಂಥ ಟೈಮ್ನಾಗ ಜ್ವರ ಭಾಳ ಆಗಿ ಮಕ್ಕಳಿಗೆ ಪಿಟ್ಸ್ ಬರ್ತಾವೆ, ಅದಕ್ಕೆ ಫೆಬ್ರೈಲ್ ಸೀಸರ್ಸ್ ಅಂತ ಕರೀತಾರೆ. ಅವಾಗ ಕೂಡ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಮತ್ತು ಸಿವಿಯರ್ ಎಂಗ್ಸೈಟಿ ಸಮಸ್ಯೆ ಇದ್ದವ್ರು ಕೂಡ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಸಿವಿಯರ್ ಎಂಗ್ಸೈಟಿ ಅಂದ್ರೆ ಎಂಗ್ಸೈಟಿ ಸಂಬಂಧ ಭಾಳ ಅವರು ಬೇಚೇನಿ ಆಗ್ತಿರ್ತೈತೆ ಅವ್ರಿಗೆ. ಅದ್ರ ಸಂಬಂಧ ಏನಾಗ್ತೈತಪ್ಪ ಅಂದ್ರೆ ಭಾಳ ವಿಚಾರ ಮಾಡೋ ಸಂಬಂಧ ಏನಾಗುತ್ತೆ, ಅವರು ಪ್ರತಿನಿತ್ಯ ಕೆಲಸ ಏನಿರ್ತಾವೆ ಅದನ್ನು ಕೂಡ ನೆಟ್ಟಗೆ ಮಾಡೋಕ್ಕಾಗವಲ್ದು ಅವ್ರಿಗೆ. ಭಾಳ ಜಾಸ್ತಿ ಬೆವರು ಬರ್ತೈತಿ, ಆಯಾಸ ಆಗ್ತೈತಿ, ಒಟ್ಟು ಕನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಇರಿಟೇಬಲ್ ಇರ್ತಾರೆ, ಯಾವಾಗ ನೋಡಿದ್ರು ಭಾಳ ಟೆನ್ಷನ್ ತೊಗೊಂತಾರೆ, ಎದೆ ಬಡ್ತ ಭಾಳ ಜಾಸ್ತಿ ಇರ್ತೈತಿ. ಅಂಥ ಕಂಡೀಷನ್ನ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಈಗ ಇದ್ರದ್ದು ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿಯೊಂದು ಫ್ರೀಸಿಯಂ 5mg ಟ್ಯಾಬ್ಲೆಟ್ ಏನಿದೆ ಅದರೊಳಗಡೆ ಕ್ಲೋಬಾಜಾಮ್ 5mg ಕಂಟೆಂಟ್ ಇರ್ತೈತ್ರಿ. ಕ್ಲೋಬಾಜಾಮ್ ಬಿಲಾಂಗ್ ಆಗ್ತೈತಿ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಬೆಂಜೋಡೈಜಿಪಿನ್ ಅಂತಾರ್ರಿ. ಮತ್ತು ಇದು ಯಾವ ರೀತಿ ಕೆಲಸ ಮಾಡ್ತೈತೆ ಅಂದ್ರೆ ನೋಡ್ರಿ, ಇದು ಒಂದು ಕೆಮಿಕಲ್ ಮೆಸೆಂಜರ್ ಗಾಬಾ ಇರ್ತೈತಿ, ಅದರ ಆಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಿಬಿಡ್ತೈತಿ. ಸೊ ಅದರ ಸಂಬಂಧ ಇದು ಏನ್ ಮಾಡ್ತೈತಪ್ಪ ಅಂದ್ರೆ ಅಬ್ನಾರ್ಮಲ್ ಮತ್ತು ಎಕ್ಸೆಸಿವ್ ಆಕ್ಟಿವಿಟಿ ನರ್ವ್ ಸೆಲ್ಸ್ ಏನ್ ಆಗ್ತಿರ್ತೈತಿ ನಿಮ್ಮ ಮೆದುಳೊಳಗಡೆ ಅದನ್ನ ಕಡಿಮೆ ಮಾಡಿಬಿಡ್ತೈತಿ. ಅದರ ಸಂಬಂಧ ನಿಮ್ಗೆ ಏನ್ ಲಕ್ಷಣ ಇರ್ತಾವ ನೋಡ್ರಿ, ಅವು ಕಡಿಮೆ ಆಗ್ತೈತಿ. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರಂತ. ಸೊ ನೋಡ್ರಿ, ಕ್ಲೋಬಾಜಾಮ್ ಏನಿದೆ ಅದರ ಅಡಲ್ಟ್ ಡೋಸೇಜ್, ಯಾರ ವಯಸ್ಸು 18 ವರ್ಷಕ್ಕಿಂತ ದೊಡ್ಡ ಪುರುಷರು ಮಹಿಳೆಯವರು, ಅಡಲ್ಟ್ ಡೋಸೇಜ್ ಏನಪ್ಪಾ ಅಂದ್ರೆ 20-30 mg ಪ್ರತಿದಿನ, 20 to 30 mg ಪರ್ ಡೇ. ಅದನ್ನ ಡಿವೈಡ್ ಮಾಡಿ ಡಾಕ್ಟರ್ ನಿಮ್ಗೆ ದಿನಕ್ಕೆ 2 ಹೊತ್ತು 3 ಹೊತ್ತು ತೊಗೊಳಕ್ ಹೇಳ್ತಾರೆ. ಮ್ಯಾಕ್ಸಿಮಮ್ 60 mg ಪ್ರತಿದಿನ ಡಿವೈಡೆಡ್ ಡೋಸ್ನ ಡಾಕ್ಟರ್ ಕೊಡ್ತಾರೆ. ಈಗ ಪಿಡಿಯಾಟ್ರಿಕ್ ಡೋಸ್ ಮಕ್ಕಳಿಗೆ ಯಾವ ಪ್ರಮಾಣದ ತೊಗೊಳಕ್ ಹೇಳ್ತಾರೆ ಅಂದ್ರೆ ನೋಡ್ರಿ, ಮಕ್ಕಳು ತೂಕ ಯಾರ್ದು 30 kg ಕಡಿಮೆ ಇದೆ ಅವ್ರಿಗೆ 2.5 mg ಪ್ರತಿದಿನ ಬಾಯಿ ಮುಖಾಂತರ ಒಂದು ತೊಗೊಳಕ್ ಹೇಳಿರ್ತಾರೆ ಟ್ಯಾಬ್ಲೆಟ್. 2.5 mg to 5 mg ಪರ್ ಓರಲ್ ದಿನಕ್ಕೆ 1 ಹೊತ್ತು. ಇದ್ರ ಮಕ್ಕಳ ಡೋಸೇಜ್ ರೀ. ಸೊ ಮಕ್ಕಳಿಗೆ ನೋಡ್ರಿ, ಸಡನ್ ಆಗ ಈಗ ಜ್ವರ ಬಹಳ ಜಾಸ್ತಿ ಆಗಿ ಜ್ವರದ ಸಂಬಂಧ ಫೆಬ್ರೈಲ್ ಸೀಸರ್ಸ್ ಬಂತಂದ್ರೆ ಅವಾಗ 2.5 mg ಮಟ್ಟ 1 ಟ್ಯಾಬ್ಲೆಟ್ ಅವಶ್ಯಕತೆ ಬಿದ್ದಾಗ ಕೊಡ್ತಾರ್ರಿ. ಇಲ್ಲ ಬಹಳ ಜಾಸ್ತಿ ಮಕ್ಕಳಿಗೆ ಜ್ವರ ಬಂದೈತಿ, ಯಾವ ಮಕ್ಕಳಿಗೆ ಮೊದ್ಲ ಆಲ್ರೆಡಿ ಫೆಬ್ರೈಲ್ ಸೀಸರ್ಸ್ ಆಗ್ಯಾವ, ಪಿಟ್ಸ್ ಬಂದಾವ ಜ್ವರದ ಸಂಬಂಧ, ಆ ಮಕ್ಕಳಿಗೆ ಕೂಡ ನೀವು 2.5 mg ಮಟ್ಟ 1 ಟ್ಯಾಬ್ಲೆಟ್ ಅವಶ್ಯಕತೆ ಅನುಸಾರ ಕೊಡ್ಬೋದ್ರಿ. ಈ ಟ್ಯಾಬ್ಲೆಟ್ ನೋಡ್ರಿ ಹಾಳು ಹೊಟ್ಟೆಲೇನು ಕೊಡ್ಬೋದು, ಊಟ ಆದ ನಂತರ ನಾರ್ಮಲ್ ನೀರ್ ಜೊತೆಗೆ ಕೊಡ್ಬೇಕ್ರಿ. ಹಾಳು ಹೊಟ್ಟೆಲೇನು ಕೊಡ್ಬೋದು, ಊಟ ಆದ್ಮೇಲೂ ಕೊಡ್ಬೋದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾವ ಡಾಕ್ಟರ್ ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ಮೆಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅದನ್ನ ಕಂಡು ಹಿಡಿತಾರ, ಮತ್ತು ಇದ್ರ ಜೊತೆ ನಿಮ್ಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ ಏನೇನು ಕೂಡ ಅಂತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ತೊಗೊಳಕ್ ಹೇಳ್ಯಾರ ಅಷ್ಟು ದಿನ ತೋರಿ, ಮತ್ತು ಎಷ್ಟು ಪ್ರಮಾಣದ ತೊಗೊಳಕ್ ಹೇಳ್ಯಾರ ಅಷ್ಟೇ ಪ್ರಮಾಣದ ತೋರಿ, ಮತ್ತು ಯಾವ ಹೊತ್ತನೇ ತೊಗೊಳಕ್ ಹೇಳ್ಯಾರ ಅದೇ ಹೊತ್ತಿಗೆ ತಗೋಬೇಕು. ಇದನ್ನ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ತಾವ. ಸೊ ನೋಡ್ರಿ, ಇದನ್ನ ತೊಗೊಂಡಾದ್ಮೇಲೆ ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದೈತಿ, ಬಹಳ ಜಾಸ್ತಿ ಅವ್ರಿಗೆ ನಿದ್ದೆ ಬಂದಂಗ ಆಗ್ತೈತಿ, ಬಹಳ ಸುಸ್ತು ಆಯಾಸ ಬಂದಂಗ ಆಗ್ತೈತಿ, ತಲೆ ಚಕ್ರ ಬರೋದು, ಬಾಡಿ ತಾಪಮಾನ ಜಾಸ್ತಿ ಆಗೋದು, ಎಗ್ರೇಷನ್ ಬರೋದು, ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಯಾರು ಇದನ್ನ ತೊಗೊಳಕ್ ಹೋಗ್ಬಾರ್ದು ಟ್ಯಾಬ್ಲೆಟ್, ಕಾಂಟ್ರಾ ಇಂಡಿಕೇಶನ್. ಸೊ ನೋಡ್ರಿ, ಗರ್ಭವತಿ ಮಹಿಳೆಯರು ಸ್ಟಾರ್ಟಿಂಗ್ 3 ತಿಂಗಳು ಒಳಗೆ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಳಿಗೆ ಸ್ತನಪಾನ ಮಾಡಿಸ್ತಾರ ಅವ್ರು ಇದನ್ನ ತೊಗೊಬಾರ್ದು. ಯಾರಿಗೆ ಗ್ಲಾಕೋಮಾ, ಇದು ಒಂದು ಕಣ್ಣಿನ ಸಮಸ್ಯೆ, ಐ ಪ್ರೆಷರ್ ಭಾಳ ಜಾಸ್ತಿ ಆಗಿರ್ತೈತಿ, ಅವ್ರು ಇದನ್ನ ತೊಗೊಳಕ್ ಹೋಗ್ಬಾರ್ದು. ಮತ್ತು ಯಾರಿಗೆ ಸ್ಲೀಪ್ ಆಪ್ನಿಯಾ ಇದೆ,
ನಿದ್ದೆಯಾಗ ಉಸಿರಾಡಕ್ ಬಹಳ ಕಷ್ಟ ಆಗ್ತಿರ್ತೈತ್ರಿ, ಅವ್ರ ಇದನ್ನ ತೊಗೊಳಕ್ ಹೋಗ್ಬಾರ್ದು. ಮತ್ತೆ ಯಾರು ಡೈಲಿ ಮದ್ಯ ಪ್ರಿಯರು ಯಾರದಾರ, ಆಲ್ಕೋಹಾಲ್ ಅಡಿಕ್ಟ್, ಅವ್ರ ಇದನ್ನ ತೊಗೊಳಕ್ ಹೋಗ್ಬಾರ್ದ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಫ್ರೀಸಿಯಂ 5mg ಟ್ಯಾಬ್ಲೆಟ್ ಏನಿದೆ ಬ್ರ್ಯಾಂಡ್ ಹೆಸರು. ಕಂಟೆಂಟ್ ಕ್ಲೋಬಾಜಾಮ್ 5mg ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಲೋಬಾ 5 ಟ್ಯಾಬ್ಲೆಟ್, ಲೋಬಾಜಾಮ್ 5mg ಟ್ಯಾಬ್ಲೆಟ್, ಕ್ಲೋಜಾಮ್ 5 ಟ್ಯಾಬ್ಲೆಟ್, ಕಿವಿಜಾಮ್ 5mg ಟ್ಯಾಬ್ಲೆಟ್, ಇವೆಲ್ಲ ಸಬ್ಸ್ಟಿಟ್ಯೂಟ್. ಇದ್ರೊಳಗೆ ಸೇಮ್ ಕಂಟೆಂಟ್ ಇರ್ತೈತಿ, ಸೇಮ್ ಆಕ್ಷನ್ ಇರ್ತೈತಿ. ಇದ್ರದ್ದು ಈಗ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 96 ರೂಪಾಯಿದಾಗ 15 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಫ್ರೀಸಿಯಂ 5mg ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ಏನ್ ಮಾಹಿತಿ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕುವ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.